ಲೀಲಾಂಬಿಕೆ. ಇಲ್ಲಿ ದಿನೇ ದಿನೇ ಮೋಸ ವಂಚನೆಗಳು ಹೆಚ್ಚಾಗ್ತಾ ಇದ್ದಾವೆ. ಯಾರಾದರೂ ಮಹಾತ್ಮರು ಬರ್ತಾರೇನಂದ್ರೆ ನನಗಿಂತ ದೊಡ್ಡ ಗುರು ಯಾರೂ ಇಲ್ಲ. ಇದು ಹೆಮ್ಮೆಯ ವಿಚಾರವಲ್ಲ ಲೀಲಾಂಬಿಕೆ. ಹೇಳು, ಆ ಮಹಾತ್ಮರು ಎಲ್ಲಿದ್ದಾರೆ? ಅವರನ್ನು ಹೇಗಾದರೂ ಮಾಡಿ ನಮ್ಮ ಕಲ್ಯಾಣ ಪಟ್ಟಣದಲ್ಲಿ ಕರೆದುಕೊಂಡು ಬರೋಣ. ಅವರನ್ನು ಕಾಣುವಂತಹ ಗುರುವೇ ಯಾವುದು? ಸ್ವಾಮಿ, ಹೀಗೆ ಮಾಡೋಣ. ಒಂದು ನಾಲ್ಗಿನ ಗಂಟೆ ಕಲ್ಲು ಕೋಟೆ ಕಲ್ಲು ಬಸವಣ್ಣನ್ನು ನಮ್ಮ ಕಲ್ಯಾಣ ಪಟ್ಟಣದ ಮೂಡಲಕ್ಕಾಗಿ ನಿಲ್ಲಿಸೋಣ. ಇದರಿಂದ ಒಂದಾರಿನ ಪ್ರಿಯ ಖಂಡಿತ ಬರುತ್ತಾರೆ ಸ್ವಾಮಿ. ಆ ಮಹಾತ್ಮರು ಬಂದ ಕೂಡಲೇ ನಾಲ್ಗಿನ ಗಂಟೆ ನಾಗಶಬ್ದ ಮಾಡುತ್ತದೆ. ಕಲ್ಲು ಕೋಣೆ ಕೂಗುತ್ತದೆ. ಕಲ್ಲು ಬಸವ ಕೊಟ್ಟರು ಹೊರಡುತ್ತದೆ. ಅಪ್ಪ ಭಾರ್ಗವ, ಕೇಳಿಸ್ತೇನಪ್ಪನ ಮಾತು. ಈ ಪ್ರಕಾರವಾಗಿ ನೀವೀಗಲೇ ವಿಶ್ವಕರ್ಮಿಗಳ ಕೈಯಲ್ಲಿ ಒಂದು ನಾಲಿಗಿಲ್ಲದ ಗಂಟೆಯನ್ನು, ಶಿಲ್ಪಿಗಳ ಕೈಯಲ್ಲಿ ಒಂದು ಕಲ್ಲು ಕೋಳಿ ಒಂದು ಕಲ್ಲು ಬಸವನನ್ನು ಮಾಡಿಸಿ ನಮ್ಮ ಪಟ್ಟಣದ ಮೂಡದ ಹೆಬ್ಬಾಗಿನಲ್ಲಿ ತಂದು ನಿಲ್ಲಿಸಿ. ಹಾಗೆ ಯಾವ ಯಾವ ಮಹಾತ್ಮನು ಯಾವ ಯಾವ ಶರಣರು ಬರ್ತಾರೆ ಅನ್ನೋದನ್ನ ನಾನಿಂದು ನಿಗಾ ಮಾಡ್ತಾ ಇರಿ. ಆ ಗಂಟೆ ನುಡಿಯುವವರೆಗೂ, ಕೋಳಿ ಕೂಗುವವರೆಗೂ, ಆ ಕಲ್ಲು ಬಸವ ಬಿಟ್ಟರು ಹಾಕುವವರೆಗೂ ಲೋಕಹಿತಾರ್ಥವಾಗಿ ಹೆಚ್ಚಿನ ಗುರು ಬರಲಿ ಎಂದು ನಾವಾದರೂ ಧ್ಯಾನ ಮಾಡೋಣ. ಹಾಗೆ ಮಾಡೋಣ. ಇಲ್ಲೇ ನಿಂತು ಯಾರ್ಯಾರು ಬರ್ತಾರೆ ಅನ್ನೋದನ್ನ ನಿಗಾ ಮಾಡ್ತಾ ಇರಿ. ಭೂಮಂಡಲ ಗಣಗಳ ಗಡಗಡ ನಡಗಕ್ಕೆ ಶುರುವಾಗಿದೆ. ಈಗ ನಾವಾದ್ರೂ ಕಲ್ಯಾಣ ಪಟ್ಟಣದ ಮೂಡಲ ಹೆಬ್ಬಾಗಲ್ಲಿ ನಿಂತ್ಕೊಂಡು ಸ್ವಾಮಿಯವರ ನಿರೀಕ್ಷಣೆ ಮಾಡೋಣ. ಅದೇ ತಾನೇ ನಾನು ಬಡ್ಕೊಂತ ಇರೋ ನಮ್ಗಿಂತ ಹೆಚ್ಚಿನ ನೀನ್ ಯಾರು ಇಲ್ಲ ಅಂತ. ಅಷ್ಟು ಗೊತ್ತಾಗಿರೋ ಮುಟ್ಟಾಳ ಬುದ್ಧಿಗೆ ಕಲ್ಲಿನ ಕೋಳಿ ಅಂತೆ, ಕಲ್ಲು ಬಸವನಂತೆ, ನೋಡು ಮತ್ತೆ ಏನು ಇಲ್ದಿರೋ ಗಂಟೆ ಅಂತೆ. ಯಾವನ್ ಬರ್ತಾರ ನಮ್ಮನ್ನ ಮೀರ್
ಅಲ್ಲ ಅಲ್ಲ ಆ ಕಲ್ಲು ಕೋಳಿ ಎಲ್ಲ ಉಡೋಕ್ಕೆ ಮುಖಕ್ಕೆ ಹೋಗಿರ್ಬೇಕು. ಆ ಕಲ್ಲು ಬಸವ ಯಾವ್ದು ಹೊಸ ಆಗ್ತಿರ್ಬೇಕು. ಏ ಒಬ್ಬರುಗಳ ಗುರುಗಳು ಏನಾದ್ರು ಹೇಳಿದಾಗ ಹೌದು ಅನ್ಬೇಕು ಗೊತ್ತಾಗಲ್ಲ. ವಿವೇಕಿ ಹೌದು ಸ್ವಾಮಿ ಹೌದು ಸ್ವಾಮಿ ಹೌದು ಸ್ವಾಮಿ. ಏ ಪ್ರಾರಬ್ಧ ಗುರುಗಳು ಒಂದು ಬಾರಿ ಹೇಳಿದಾಗ ನೀನು ಒಂದು ಬಾರಿ ಹೌದು ಅನ್ಬೇಕು. ಅರ್ಥ ಆಯ್ತಾ? ಹೌದು ಸ್ವಾಮಿ. ಆಹಾ ಫಲಕೇವಲ ಜಗದ್ಗುರುನ ಒಂದು ರೋಡ್ ಸುತ್ತಾಕ್ರಪ್ಪ. ನಾಮಚಿತ್ತಗಳು ಏನು ಅನ್ನೋದನ್ನ ನಮ್ಮ ಶಿಷ್ಯಂದರು ಹೇಳ್ತಾರೆ. ಕೆಳಗೆ ಕುಳಿತಿರ್ತಕ್ಕಂಥ ಹುಡುಮಾನವರ ಕಿವಿಗೊಟ್ಟು ಕೇಳಿಸ್ಕೊಳ್ಳಿ. ನಾಳೆಗಳಕ್ಕೆ ಕಾಯ್ಕೊಂಡು ನಿಂತಿರೋ ಪಾರದವರ ನೀವು ಕೇಳಿಸ್ಕೊಳ್ಳಿ. ಅಪ್ಪ ಚಂದ್ರ ನೀವು ಕೇಳಿಸ್ಕೊಡ್ರಪ್ಪ. ರೆಡಿ ಈ ಜಗದ್ಗುರು ಯಾರು ಅನ್ನೋದನ್ನ ಸರಿಯಾಗಿ ಕೇಳಿಸ್ಕೊಂಡು ಆ ಯಜಮಾನ ಬಸವಣ್ಣನಿಗೆ ಹೋಗಿ ತಿಳಿಸು. ಅರ್ಥವಾಯ್ತೇನೋ? ಜೈ ಜಗದ್ಗುರು. ಗುರುವಿನ ಬಿರುದು ನಾಮಾಂಕಿತಗಳನ್ನು ಒಂದೊಂದಾಗಿ ಹೇಳುವಂತರಾಗಿ ರೆಡಿ ಒನ್ ಟೂ ತ್ರೀ. ಈ ಕ್ಷೇತ್ರದಲ್ಲೂ ನನ್ನ ಸೇವೆ 6 ಮೆಡಿಕಲ್ ಕಾಲೇಜು, 12 ಇಂಜಿನಿಯರಿಂಗ್ ಕಾಲೇಜು, 26 ಪಟ್ಟಣ ಕಾಲೇಜು, 52 ಜೂನಿಯರ್ ಕಾಲೇಜು. ಈ ಕ್ಷೇತ್ರದಲ್ಲೂ ನನ್ನ ಸೇವೆ ಸಕಲ ದೇವರಿಲ್ಲ ಎಂದವರಿಗೆ ಯಮಪಾಶ. ನೀವೆಷ್ಟು ಬೊಂಬಡಿ ಬಜಾಯಿಸಿದ್ರು ಬಸವಣ್ಣ ಅವರು ಗಂಟೆ ನಡೆಯುವವರೆಗೂ ತಪ್ಪಿಸ್ಬಿಟ್ಟು ಬರೋದಿಲ್ಲ. ಆ ಮೆದುಳಿಲ್ಲ ಬಸವಣ್ಣಗೆ ಅರ್ಥ ಆಗ್ತಿರೋದು ಆ ಗಂಟೆಗೆ ಹೆಂಗೆ ಅರ್ಥ ಆಗುತ್ತೆ. ನೀವು ಬೇಕಾದ್ರೆ ನಿಂತ್ಕೊಳ್ರಿ. ಏನಪ್ಪ ಇದು ನಾಥ ವಾಚನ ಜ್ಞಾನ ಎಲ್ಲಿ ಕುಳಿತಾ ಇದೆ? ಅಪ್ಪ ಪಲ್ಲಕ್ಕಲ್ಲ. ಆ ವಾಸನೆ ಎಲ್ಲಿಂದ ಬರ್ತಾ ಇದೆ ನೋಡು. ಹೌದು. ಅಯ್ಯೋ, ಏನಪ್ಪ ಇದು ವಾಸನೆ? ಅಸಹ್ಯ. ಆಳವಾದೆ. ನನ್ನ ಸ್ವಾಗತಕ್ಕೆ ಬಸವಣ್ಣ ಬಂದಿಲ್ಲ ಅಂತ ಆ ದಯಾಮಯನಾದ ಭಗವಂತ ಈ ಕೊಳಕು ಮಾನವ ಪ್ರಾಣಿಯನ್ನು ಕಳಿಸಿದ್ದಾನೆ. ಈ ವಾಸನೆ ನನ್ನ ತಡೆಯಕ್ಕಾಯ್ತಲ್ಲ. ಮೊದಲು ನಿಂತ್ಕೊಳ್ಳೋರು
ಒಂದ್ ಹೆಜ್ಜೆ ಮುಂದಕ್ಕಿಟ್ಟೆಯ ಅಲ್ಲೇ ನಿಂತ್ಕೊಳ್ಳೋ ನಿರ್ಮೋಗಿ ಏನ್ ನೋಡ ರೊಕ್ಕ ಶೆಟ್ಟಿ ಗೊತ್ತಾಯ್ತಾ ಮರ್ಯಾದೆಯಿಂದ ಹಿಂದಕ್ಕೆ ಹೋಗು ಇದ್ದಿದ್ರೆ ನೆಕ್ಕಿರಲ್ಲ ಅಪ್ಪ ಬಾರ್ದಾರ ಹೊಸಿ ದಾರಿ ಬಿಡಪ್ಪ ಎಲ್ಲಿಗಪ್ಪ ದಾರಿ ತಿಪ್ಪೆಗೋ ಸುಡುಗಾಡ್ಗ ಆ ವ್ಯಾಡಿರೋದು ಆ ಕಡಿಕೆ ಈ ಕಡಿಕಲ್ಲ ಬಾ ನನ್ನ ಮಗ ಸೊಸೆ ಕಾಯ್ತಾ ಇದ್ದಾರೆ ಕಣಪ್ಪ ಅವ್ರ ಅಟ್ಟಿ ತಗೋಬೇಕು ಹೊಸಿ ದಾರಿ ಬಿಡಪ್ಪ ಅದ್ಯಾವಳಪ್ಪ ನಿನ್ ಮಗ ಅದ್ಯಾವಳಪ್ಪ ನಿನ್ ಸೊಸೆ ಅದೇ ಕಣಪ್ಪ ಆ ಬಸವಣ್ಣವಿ ಆಗಲಿಲ್ಲ ಮನೆಗೆ ಏನು ನಿಂತ್ಕೊಂಡು ನೋಡ್ತಾ ಇದ್ದೀರಾ ಶುಲ್ಕ ವ್ಯಕ್ತಿ ನಿಮ್ಮ ಬಸವಣ್ಣನ ನನ್ನ ಮಗ ಅಂತ ಹೇಳ್ತಿದ್ದಾನೆ ಬಸವಣ್ಣನು ನಿನ್ ಮಗ ಅಂತೀಯ ಹ್ಞೂ ಕಣಲ್ಲ ನಿಮಗೆ ನಂಬಿಕೆ ಬರ್ತಾ ಇದ್ರೆ ನೀವು ಹೋಗಿ ಕೇಳ್ಕೊಂಬನ್ನಿ ಅವ್ರು ನಮಗೆ ಕಲ್ಸವ್ರೆ ಅದ್ ಯಾವ ಮಾರ್ಗದಲ್ಲಿ ಹೇಳ್ಕಳ್ಸದಪ್ಪ ನಿನ್ಗೆ ಅವ್ರ ಮನಸ್ಸಿನೊಳಗಿನ ಭಕ್ತಿ ನಮ್ಮ ಗುರುಪಾದ ಕರುವಾಯ್ತು ಕಣಪ್ಪ ಹಂಗಂದ್ರೆ ನೀನು ಗುರು ಗುರು ಗುರುವಾಗಿ ನೀವು ಕಲಾವಿದ್ರಾಕ್ಷಿಯಲ್ಲಿ ಅದೇ ಬೇರೆ ಈ ವ್ಯಕ್ತಿ ಎಲ್ಲಿ ಯಾವ ಒಂದೇ ವಾಕ್ಯದ ಆ ನನ್ನ ಶಿಶು ಮಕ್ಕಳು ಬಸವಣ್ಣ ನೀಲಾವತಿ ನಾವು ನೋಡ್ಕೊಂಡ್ ಬಂದಿದ್ದೇನೆ ಬಸ್ ದಾರಿ ಬಿಡಪ್ಪ ಬಿಜೆಪಿ ಕಾರ್ಯ ಅಂತ ಸೋಂಕೆ ಇದ್ರೆ ಏನ ಜಾಸ್ತಿ ಮಾತಾಡ್ತಾ ಇದ್ಯಾ ಸ್ವಲ್ಪ ಬಿಸಿ ಮುಡಿಸಿದ್ರೆ ಎಲ್ಲ ಸರಿ ಹೋಯ್ತದೆ ನಾಯಿಗಿಲ್ಲದ 7 ಗಂಟೆ ನಾಯ್ದ ಸತ್ತು ಮಾಡು ಕೂಗಲಾರದ ಕಲ್ಲು ಕೋಳಿ ಕಕ್ಕೋ ಎಂದು ಕೂಗು ನುಡಿಯಲಾರದ ಕಲ್ಲು ಬಸುವ ಕೋಲನೆತ್ತಿ ಕೂಟು ಹಾಕು ಯಾರಾದ್ರೂ ಮಹಾತ್ಮರು ಬಂದ್ರೇನ್ರಪ್ಪ ಮಹಾತ್ಮರು ಗೀತರು ಯಾರು ಬಂದಿಲ್ಲ ಬುದ್ಧಿ ಮತ್ ಯಾರು ಬಂದ್ರು ಅಂತ ಹೇಳಿ ಹೌದ್ರಿ ಬಸವಣ್ಣರೇ ನಿಮ್ಮಂತ ಶರಣರು ಮಹಾತ್ಮರು ಬಿಟ್ರೆ ಯಾರು ಬಂದಿಲ್ಲ ಅಂತೀನಿ ನೀವೇನ್ ಹೇಳ್ತೀರಿ ನಾವು ಅದೇ ಅನ್ಬೇಕು ನಮ್ ಗುರುಗಳು ಬಂದಿರೋ ಹಾಗಿದೆ ಖಂಡಿತ ಬಂದಿತ್ತು ಮಗು ರಾಜಪ್ಪ ದೀಪ ಕಟ್ಟ ಹೋಗ್ಬಾರಪ್ಪ ಗುರುಗಳೆಲ್ಲ ಹೋಗ್ಬಿಟ್ಟಾರು ನಮ್ಮ ಗುರುಗಳು ಬಸವಣ್ಣ ದೀಪದ ಕಡೆಗಲ್ಲಿ ನಾವು ಹಂಗೆ ಮಾಡೋಣ ಎಲ್ಲಿ ಅಡಗಿದೆ ಯಾವುದೋ ಜನ್ಮದಲ್ಲಿ ಕಂಡ ಮುಖ ಕುರಿತು ಹೊತ್ತುತ್ತಿದೆ ಪತ್ತೆ ಹಚ್ಚಲಾಗುತ್ತಿಲ್ಲ ಗುರುಗಳೇ ಪ್ರಭುದೇವರೇ ಕೂರಬಾರದ ಜಾಗದಲ್ಲಿ ಯಾಕೆ ತೊಡಬಾರದ ವೇಷವನ್ನ ಯಾಕೆ ತೊಟ್ಟಿದ್ದೀರಿ ನಿಮ್ಮ ಬರುವಿಕೆಯಿಂದಲೇ ಆ ನಾಲಿಗಿಲ್ಲದ ಗಂಟೆ ನಾದ ಶಬ್ದ ಮಾಡಿದೆ ಎಂದು ನನ್ನ ಎದೆ ಬಡಿತ ಹೇಳುತ್ತಿದೆ ಗುರುಗಳೇ ಪ್ರಭುದೇವರೇ ಬನ್ನಿ ನಿಮಗಾಗಿ ನಮ್ಮ ಶರಣ ಸಂಗ್ರಹ ಕಾಯುತ್ತಿದೆ ಅಪ್ಪ ಬಸವಣ್ಣರೇ
ನಾವು ನಿಮ್ಮ ಗುರುಗಳು ಅಲ್ಲ, ಎಸ್ಗುರು ಅಲ್ಲ. ಆ ಜನ್ಮದಲ್ಲಿ ಒಳಗ ಯಾರೋ ಒಬ್ರು ಇರ್ಬೇಕು ನೋಡ್ಕೊಂಡು. ಯಾವುದೇ ಬಸವನವರೇ, ನೀವು ಗುರುವಾಗಿ ಕೊನೆಯ ಉದ್ದೇಶದಲ್ಲಿ ಮನೆ ಮೇಲೆ ಈ ಬರ್ತಾ ಇದ್ದಾರೆ. ಏನೇ ಮೇಲೆ ಲಿಂಗ ಇದೆ. ಅರುಣಿಕೆಯಲ್ಲಿ ಹಾಳಾಗೋಗ್ಲಿ ಒಂದು ದಾರನಾದ್ರೂ ಕಟ್ಕೊಂಡಿದ್ದಾನೆ. ಇವನೇನಾದ್ರೂ ಗುರು ಆಗ್ಬಿಟ್ಟೆ ಚಿಕ್ಕನೆ ಮಸಾಗ್ಬಿಡುತ್ತೆ. ಸರಿ ಬಸವನವರೇ ನೋಡಿ, ಕುಂತಿರೋ ಜನ ಹೆಂಗ್ ನಗ್ತಾವ್ ನೋಡ್ರೆ ಬಟ ಬಟ ಅಂತ. ಯಾರು ನಗ್ತಾ ಇಲ್ಲ. ನೀವಾದ್ರೂ ನಗ್ರಿ. ಇಲ್ಲ, ಈ ಜಂಗಮ ಜಗತ್ತು ಕಾಯ್ತಿದ್ದ ಗುರುಗಳು ನೀವೇ. ನಿಮ್ಮನ್ನಾಗೆ ಸ್ವಾಮಿ ನಾವು ತಪಸ್ಸು ಮಾಡುತ್ತಿದ್ದರು. ಬಸವಣ್ಣ, ನೀವು ನಮಗಾಗಿ ತಪಸ್ಸು ಮಾಡಿದ್ದು ನಿಜವಾಗಿದ್ರೆ ನಿಮ್ಮ ಅಂಬಾದೊಳಗಿನ ಪಾಠವರು ಯಾಕಪ್ಪ ನಮ್ಮ ಎತ್ತತ್ತಿನ ಮೇಲೆ ಬರ್ತಾ ಇದ್ರು, ಯಾಕಪ್ಪ ನಮ್ಮ ಸೊಟ್ಟಿನ ಮೇಲೆ ಹೊರಿತಾ ಇದ್ರು. ಹೋಗಿ, ನಾವು ನಿಮ್ಮ ಗುರುಗಳು ಅಲ್ಲ, ನೀವು ನಮ್ಮ ಶಿಷ್ಯರ. ಬೇರೆ ಯಾರು ಬರ್ರಿ ಅವ್ರು ತಾತನಂತ ಕೊಟ್ಟಿ ಬರ್ರಿ. ಯಾಕೆ ನಾವಿಲ್ವೇ? ನಿಮ್ಮ ಪಾದವೇನೋ ಅಲ್ಲೇ ನಮ್ಮೆಲ್ಲರ ಜಾಗ. ಎಲ್ಲ ಪ್ರಬಳ ಬುದ್ಧಿ ಪ್ರಬಳ ಅವರಿಗೆ. ಹೋಗಂಗಿರಿ. ಇರ್ರಿ. ಅಮ್ಮ ನೀಲಮ್ಮರ, ರಾತ್ರಿ ನಿಮ್ಮ ಯಜಮಾನಿಗೆ ಏನಾದ್ರು ಅಫಿನ್ ತಿನ್ಸಿದ್ದೆ? ಎಲ್ರಿ? ಹೋಗಿ ರಾತ್ರಿ ಇಬ್ರಿ ಏನಾದ್ರು ತಗೊಂಡಿದ್ವಿ? ಇಲ್ವೇ? ತಗೊಂಡಿಲ್ವಂತ್ರಿ? ಇಲ್ಲ. ಈ ತಿಪ್ಪೆ ಹುಳನ ಇವ್ರು ಗುರು ಅಂತ ಸ್ವೀಕಾರ ಮಾಡಿದ್ರು ಅಂದ್ರೆ ನಾವಿನೀಗ ಈ ಮನೇಲಿ ಇರ್ಬಾರ್ದು, ಈ ಊರಲ್ಲಿ ಇರ್ಬಾರ್ದು, ಇವ್ರ ಧರ್ಮದಲ್ಲಿ ಇರ್ಲೇ ಲಕ್ಷ್ಮಿ ಮೇಲೆ 96,000 ಗಣಗಳು. ಹೌದು, ನಮಗಿಲ್ಲಿ ನೆಲೆ ಇಲ್ಲ, ಮೇಲೆ ಬೆಲೆ ಇಲ್ಲ ಅಂತ ಹೋಗ್ತಿರ್ಬಾರ್ದು. ಈಗ ಅದನ್ನು ಮಾಡಿ. ಅಪ್ಪ ಬಸವಣ್ಣರೇ, ನಾವೇನಾದ್ರೂ ನಿಮ್ಮ ಅರಮನೆ ಗಂಟ ಬಂದ್ರೆ ನಿಮ್ಮ ಅರಮನೆ ಬಲಿದಾಯ್ತು, ಮಹಾಮನೆ ಮಣ್ಣಾಯ್ತದೆ. ಈ ಕಲ್ಯಾಣ ಎಲ್ಲ ಕರಗಿ ತಿಪ್ಪೆ ಹಂಗಾಗಿ ಮೇಲೆ ಒಂದು ಹತ್ತು ಕಾಗಿ ಹಾರಾಡ್ತಾ ಇರ್ತದೆ. ಆದ್ರಿಂದ ಬಸವಣ್ಣರೇ, ಈ ತಿಪ್ಪೆ ನಮಗೆ, ಆ ಅರಮನೆ ನಿಮಗೆ. ನಾವು ಬರಕ್ಕಿಲ್ಲ ನೀವು ಕೊಟ್ಟ. ನಮ್ಮ ಸರ್ವಸ್ವ ಲಕ್ಷ್ಮಣರು ಸರಿ, ನೀವು ಬರಲೇಬೇಕು ಗುರುದೇವ. ಅಮ್ಮ ನೀಲಮ್ಮ, ನಿಮ್ಮ ಭಕ್ತಿ ನಮ್ಗೆ ಗರ್ವಾಯ್ತು ಕಣಮ್ಮ. ಆದ್ರೆ ನಿಮ್ಮ ಪಾದವರು ನಮ್ಮನ್ನು ಹೊಡೆದ್ರು, ಮೈ ಒಳಗಿನ ಮೂಡಿಗಳೆಲ್ಲ ನೀಟಿ 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 ಅಂತ ಕಣವ. ಅಷ್ಟು ದೂರ ಇರೋ ನಿಮ್ಮ ಅರಮನೆ ಗಂಟ ನೀ ಅಂಗವ್ವ ನೆಟ್ಟವು. ನಿಮ್ಮ ಮೇಲೆ ಬಿದ್ದ ಏಟು ನಮ್ಮ ಮೇಲೆ ಬಿದ್ದಿದೆ. ಕೃಪೆ ಮಾಡಿ ಮೇಲೆ. ಗುರುವೇ, ಗುರುವಾದುವೆ, ನಿಮ್ಮ ವಕ್ತಾರ ನಮಗೆ ನೀವು ಗುರುತಿಸಲಿಲ್ಲ. ನೀವು ಯಾವ ಕೆಲಸದಲ್ಲಿ ನಿಮ್ಮನ್ನ ಗುರುತಿಡಿಯುವಂತ ನೇತನನ್ನು ನಮಗೆ ಅಪ್ಪ ನೀಲ್ಗ, ನಾವು ಯಾವಾಗ ಯಾವ ವೇಷ ತಾಡ್ತೀವಿ, ಯಾವ ರೂಪದಾಗ ಕೊಡ್ತೀವಿ ಅಂತ ನಮಗೆ ಗೊತ್ತಿಲ್ಲ. ನಾವು ಹೋದ ಕಡೆಯಲ್ಲ ನೀವು ಒಂದು ನಿಗಾ ಮಾಡಿ ನೋಡಿ ನಾವು ಮಾಡೋದನ್ನೆಲ್ಲ ಆರ್ಡರ್ ಮಾಡಬೇಕ. ಗುರುವೇ, ಗುರುಪಾದುವೆ, ಆಡಿದವರ ಆಡಿದವರ ಮನವಾಬಲ್ಲೆ, ಬಲ್ಲೆ ನಂದಿ ಮಂಡಿಗೆ ಕರ್ಕೊಂಡು ಹೋಗಿ ನಂದಿ ಮಂದಿ ಮೇಲೆ ಕುಂಡಿಸೋರೆ. ದಂಪತಿಗಳಿಬ್ಬರು ಅಂಗಡಿಯೊಳಗೆ ಕರ್ಕೊಂಡು ಹಚ್ಕೊಂಡು ಜ್ಯೋತಿ ಬೆಳಗ್ಗೆ ಪೂಜೆ ಮಾಡವ್ರೆ. ಅವಾಗ ನೀಲಮ್ಮನವರು, ಗುರುವೇ, ಗುರುಪಾದ್ರೆ ನಿಮ್ಮ ಸ್ವರೂಪವನ್ನ ತೋರಿಸಿ ಅಂತ ಕೇಳ್ಕೊಂಡಾಗ ನಮ್ಮ ಗುರುವು ಜ್ಯೋತಿ ಸ್ವರೂಪವಾಗಿ ಹರಿತಾ ಕಂಡವ್ರೆ. ಆವಾಗ ನೀಲಮ್ಮನವರಿಗೆ ಜ್ಯೋತಿರ್ಲಿಂಗಯ್ಯ, ಜ್ಯೋತಿರ್ಲಿಂಗಯ್ಯ ಅಂತ ನಾಮಕರಣ ಮಾಡವ್ರೆ. ಆದ್ಮೇಲೆ ಜ್ಯೋತಿ, ಬೀದಿ ಮನೆ ಜ್ಯೋತಿ, ಬಡವ್ರ ಮನೆ ನಂದಿ ಮಾಡ್ತಿದ್ದ ಹೊಟ್ಟು ಕಲ್ಯಾಣ ದ್ವಾರದಿಂದ ಈಚೆ ಬಸ್ಸಾರಲ್ಲಪ್ಪ ನಾವು ದರ್ಗೆ ದೊಡ್ಡವರು. ಅಡಿದವರ
ನಮಗೆ ಯಾವ ಭಿಕ್ಷೆಯನ್ನು ಕೊಟ್ಟಿರಿ? ಇಡೀ ಜಂಗಮ ಜಗತ್ತು ನೀವು ನೀಡಿರುವ ಭಿಕ್ಷೆಯಾಗಿರುವಾಗ ನಿಮಗೆ ನಾವು ಯಾವ ಭಿಕ್ಷೆಯನ್ನು ನೀಡೇವು? ಹ, ಈ ಕಲ್ಯಾಣವನ್ನು ಒಪ್ಪಿಸು, ದೊರೆಯಾಗಿ ಆಳ್ವಿಕೆ ಮಾಡಿ. ಅಪ್ಪ, ನೆಲೆ ಇಲ್ಲದ ನಮಗೆ ಜರೆಯನ್ನೇ ಯಾಕಪ್ಪ ಕೊಟ್ಟಿರಿ? ನಿಮ್ಮ ಸಾಕು ಮಗ ರಾಜಪ್ಪಾಜಿಯನ್ನೇ ಬಿಟ್ಟು ಕೊಡಿ. ಗುರುವಿಗೆ ಒಪ್ಪಿಯಕ್ಕಂತ ಗೊತ್ತಿರಮ್ಮ. ಇವನ ತಂದೆಯವರಿಂದ ಕೂಡಲ ಸಂಗಮ ದೇವರು ಇವನನ್ನು ನಮಗೆ ತಂದುಕೊಡುವಾಗ ಒಂದು ವಾಗ್ದಾನವನ್ನು ಪಡೆದಿದ್ರು. ಅದನ್ನ ನೀವೇ ನಡೆಸಿಕೊಡ್ಬೇಕು ಗುರುದೇವ. ಏನು ಮಗ ಆ ವಾಗ್ದಾನ? ಇವನ ಲಗ್ನ ಕಾರ್ಯವನ್ನ ತಾವೇ ನೆರವೇರಿಸಬೇಕು. ಚಂದ್ರ ಪ್ರಕಾಶವಾಗಿರ್ತಕ್ಕಂಥ ಹೆಣ್ಣು ತಂದು ಈ ಸೂರ್ಯ ಪ್ರಕಾಶವಾಗಿರ್ತಕ್ಕಂಥ ಗಂಡಿಗೆ ಮದುವೆ ಮಾಡ್ತೀವಿ ಕಣವ. ಇವನ ಚಿಂತೆ ನಿನಗೆ ಬೇಡ, ಇವನ ಬಾಧ ನನಗೆ. ಪ್ರಭುಗಳೇ, ತಮ್ಮಲ್ಲಿ ಮತ್ತೊಂದು ಪ್ರಾರ್ಥನೆ. ಏನಪ್ಪ ಬಸವಣ್ಣವರೇ ನಿಮ್ಮ ಪ್ರಾರ್ಥನೆ? ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ನಮ್ಮ ಲಕ್ಷದ ಮೇಲೆ 96,000 ಗಣಗಳು ಕಲ್ಯಾಣವನ್ನು ತಿಳಿಸಿ ಹೋಗಿದ್ದಾರೆ. ಅವರಿಗೆ ಹೇಗಾದರೂ ಮಾಡಿ ಕೊಟ್ಟು ತಾವೇ ಬರಮಾಡಿಕೊಳ್ಳಬೇಕು. ಅಪ್ಪ ಬಸವಣ್ಣರೇ, ನಿಮ್ಮ ಜಂಗಮಣಿಗಳ ಬಗ್ಗೆ ಅರಿವು ಕಿತ್ಕೊಳ್ಳಿಕ್ಕಿಂತ ಮುಂಚೆ ಅವರಾಗಿ ಅವ್ರು ನೋಡ್ತಾರೆ. ಈಗ ಅರಿವು ಕೊಡ್ಲಿಕ್ಕಿಂತ ಮುಂಚೆ ಅವರಾಗಿ ಅವ್ರು ಬರ್ತಾರೆ, ನೋಡ್ತಾ ಇದ್ದೀವಿ. ಅವನಿಗೆ ಈ ಬಗ್ಗನಿದ್ದಲ್ಲ ಅವನಲ್ಲ ಇವನು ಇದ್ದೇನಿದ್ದವನು ಏನು ಕೂಡ ಗೆದ್ದಿದ್ದವನು ಅವನ ಬಂಗಾಳಿ ಜಾಗದಲ್ಲಿ ನಮ್ಮ ಹತ್ರ ನಡೆಯಲ್ಲ ಅಂತೇಳಿ. ಅಪ್ಪ ಜಂಗಮಣಿಗಳ ಅಂತ ಯಕ್ಷಿಣಿ ಇದೆಯಾ? ನಾವೇನಪ್ಪ ಮಾಡಿದ್ವಿ ನಿಮ್ಗೆ? ಬಂಗಾಳಿ ಜಾದೂಗಾರ ನಮ್ಮ ಲಿಂಗಗಳು ಮಾಯ ಮಾಡ್ಬಿಟ್ಟಿದೆಯಲ್ಲ. ನಿಮ್ಮ ಲಿಂಗಗಳು ನಿಮ್ಮ ಲಿಂಗಗಳು ನಮ್ತರ ಹೆಣ್ಣಪ್ಪ ಬಂದವು. ನಾವು ಕಲ್ಯಾಣದ ಆಚೆ ಇದ್ದಾಗ ನೀವು ಒಳಗೆ, ನಾವು ಒಳಗೆ ಬಂದಾಗ ನೀವು ಹೊರಗೆ. ನಿಮ್ಮನ್ನು ನಾವು ಮುಟ್ಟಿಸ್ಕೊಳ್ಳಿಲ್ಲ, ನಮ್ಮನ್ನು ನೀವು ಮುಟ್ಟಿಸ್ಕೊಳ್ಳಿಲ್ಲ ಅಂತಂದಾಗ ನಿಮ್ಮ ಲಿಂಗಗಳು ನಮ್ಮ ಹತ್ರ ಹೆಂಗಪ್ಪ ಬಂದವು? ಎಲ್ಲ ಒತ್ತಿನ ಮಾತು ಮಾತಾಡ್ಬೇಡ. ಈ ಬಸವಣ್ಣರೇ ಮರ್ಯಾದಿಂದ ನಮ್ಮ ಲಿಂಗಗಳನ್ನು ಕೊಡಿಸ್ರಿ. ಅಪ್ಪ ಎಲ್ಲ ಹುಡುಕಿ ನೋಡಪ್ಪ. ನಿಮ್ಮ ಅಂಗಿಯಲ್ಲಿದ್ದವು, ಅಂಗಿ ಜೋಬಲ್ಲಿದ್ದವು, ಕಣ್ಣು ಕಿವಿ ಮೂಗಳಲ್ಲಿದ್ದವು, ಅಲ್ಲೇ ಏನಾದ್ರು ತಲೆಗಟ್ಟಿದ್ದವು. ಸರಿಯಾಗಿ ಹುಡುಕಿ ನೋಡಿ.
ಎಲ್ಲಾಯ್ತಾ ನಮ್ ಜಿಂಕ ಎಲ್ಲಾಯ್ತಾ ನಮ್ ಜಿಂಕ ಅವನು ಮುಗಿದ ಮುಗಿತ ನಮ್ಮ ಮೇಲೆ ಬಿದ್ದಿದೆ. ಅಪ್ಪ ಬಸವಣ್ಣವರು ಈ ಹುಳಿ ಮುಟ್ಟದ ಲಿಂಗವನ್ನ ಕಟ್ಕೊಳ್ಳೋಕ್ಕೋಸ್ಕರ 8 ಕೋಟಿ ವರ್ಷ ಏಳು ಮುಂಚೆ ಉಗಳಿನ ಪರ್ವತದ ಮೇಲೆ ನಿಂತ್ಕೊಂಡು ತಪಸ್ಸು ಮಾಡಿ ಇನ್ನು ಇವರು ಉಗಿತ ನಮಗೆ ಯಾವ ಬೆಲೆ ಕಣಪ್ಪ. ಅಪ್ಪ ಬಸವಣ್ಣರ ಸರಿಯಾಗಿ ಗಟ್ಟಿ ಮಾಡ್ಕೊಳ್ಳಿ. ಮುಂದೆ ಕಲಿ ಹುಟ್ಟಿ ಬಂದಾಗ ಹುಳಿ ಮುಟ್ಟಿದ ಲಿಂಗವನ್ನು ಬಿಟ್ಟು ಹುಳಿ ಮುಟ್ಟದ ಲಿಂಗವನ್ನ ಕಟ್ಕೊಂಡು ಐಕ್ಯವಾಗಿ ನಾವಿಲ್ಲಿ ಬರ್ತೀವಿ ಕಣಪ್ಪ. ನಾನು ಇವನು ಚಿಕ್ಕ ವಯಸ್ಸಾಗಿದ್ದು ಜೊತೆಗೆ ಇದ್ದು ಆಡ್ಕೊಂಡು ಉಳ್ಕೊಂಡಿದ್ದವ್ರು ಗುರುಗಳೇ, ನನ್ನನ್ನು ಶಿಶುಮಗನಾಗಿ ಮಾಡ್ಕೊಂಡಂಗೆ ಇವನನ್ನು ಮಾಡ್ಕೊಳ್ಳಿ ಗುರುಗಳೇ. ಅಪ್ಪ ಬಾಚಿ ಕಾಯಕರ ಸಮಯ ಇದು ನಿಮ್ದು 6ನೇ ಜನ್ಮ. ಹಿಂದೆ 5 ಜನ್ಮಗಳಲ್ಲಿ ನಮಗೋಸ್ಕರ ಬೇರೆ ಬೇರೆ ಲೋಕಗಳಲ್ಲಿ ಬೇರೆ ಬೇರೆ ಭಾಗ ಕಾಯ್ಕೊಂಡಿದ್ದೆ ಕಣಪ್ಪ. ಮುಂದಿನ 7ನೇ ಜನ್ಮದಲ್ಲಿ ನಾವು ನಿಮ್ಮ ಹುಟ್ಟಿ ಬಂದಾಗ ನಾವು ನಿಮ್ಮ ಮನೆಗೆ ಬಂದು ಭಾಗ ಕಾಯ್ಕೊಂಡಿರ್ತೀವಿ ಕಣಪ್ಪ. ಆವಾಗ ನಿಮ್ಮ ತಂದೆ ತಾಯಿಯಿಂದ ನಿನ್ನನ್ನು ಭಿಕ್ಷೆ ಪಡೆದು ನಮ್ಮ ಗುರುಗಳಿನೆಲ್ಲ ನಿಮಗೆ ಕೊಟ್ಟು ನಮ್ಮ ಮಠಕ್ಕೆ ಸಮಾಂತರವಾದ ಶಿಶುಮಗನನ್ನು ಮಾಡಿ ಕರ್ಕೊಂಡು ಹೋಗ್ತೀವಿ ಕಣಪ್ಪ. ಆಗ ನೀನು ಬಂದಿ ಏನಂತಂದ ಸಿರಿ ಸಂಪತ್ತು ಜನ ರಾಣಿಗಳನ್ನೆಲ್ಲ ಬಿಟ್ಟು ಬಂದಿಯಂತಂದ. ಈಗ ಬರ್ತೀನಿ ಅಂತೇಳಿ ಆಗ ಮಹು ಅಂದಿ ಏನಂತಂದ. ಆಯ್ತು ಕಣಪ್ಪ, ಈ ಜನ್ಮದಲ್ಲಿ ಈ ಕಲ್ಯಾಣದ ಭಾಗ ಕಾಯ್ಕೊಂಡು ಕಣಪ್ಪ. ಮಾಡಿದವರ